1,000 ರೂಪಾಯಿ ಇದೆ. ₹1,000 ಇದೆ. ಹಸ್ಬೆಂಡ್ ಬರ್ತಡೇ ನನ್ನ ಹತ್ರ ಇರೋದೇ ಇಷ್ಟು. ಹಾಗಾಗಿ ಅವರಿಗೆ ಏನಾದರೂ ₹1,000 ಏನಾದರೂ ಕೊಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಅವ್ರೇನು ಅಂತಾರ ನೋಡೋಣ. ಏನಂದರೆ ನಾಳೆ ಬರ್ತಡೇ ಇದೆ. ಹಾಗಾಗಿ ಅವರಿಗೆ ನಾನು ಮದುವೆ ಆಗಿ ಬಂದಾಗಿಂದನೂ 12 ಗಂಟೆಗೆ ಕೇಕ್ ಕಟ್ ಮಾಡಿಸ್ತೀನಿ. ಹಾಗಾಗಿ ಇವತ್ತು ಕೇಕ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕೇಕ್ ಆರ್ಡ್ರ್ ಕೊಟ್ಟಿಲ್ಲ. ಇಲ್ಲಿ ನಮ್ಮೂರಲ್ಲೇ ಬೇಕ್ರಿ ಇದೆ, ಕೊಟ್ಟರೆ ಮಾಡಿಕೊಡ್ತಾರೆ. ಅವ್ರಿಗೆ ಶರ್ಟ್ ಏನಾದರೂ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ತುಂಬ ದೊಡ್ಡ ಗಿಫ್ಟು ಕೊಡೋವಷ್ಟು ನನ್ನ ಹತ್ರ ದುಡ್ಡಿಲ್ಲ. ಸಿಂಪಲ್ಲಾಗಿ ಇರೋದ್ರಾಗೇ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅವ್ರು ಯಾವ ಥರ ಶರ್ಟ್ ತೊಗೊಳ್ತಾರೋ ಏನಾದ್ರು ತೊಗೊಳ್ತಾರೋ ಗೊತ್ತಿಲ್ಲ. ಅವರಿಗೆ ₹1,000 ಕೊಡ್ತೀನಿ ಏನಾದರೂ ತಗೋ ಅಂತ. ಯಾಕಂದರೆ ಸರ್ಪ್ರೈಸ್ ಅಂತ ಕೊಡೋದಕ್ಕೆ ಇಲ್ಲಿಂದ ನನ್ನನ್ನು ಕರ್ಕೊಂಡೋಗೋರು ಯಾರೂ ಇಲ್ಲ. ಹಾಗಾಗಿ ಅವರೇ ಕರ್ಕೊಂಡು ಹೋಗ್ಬೇಕು. ಇನ್ನೇನು ಅವ್ರಿಗೆ ಕೊಡಿಸಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್ಪ್ರೈಸ್ ಅಂತೂ. ಹಾಗಾಗಿ ಚಾನ್ಸೇ ಇಲ್ಲ ಅದು. ಸರಿ ಬನ್ನಿ ನೋಡೋಣ ಯಾವ ಥರ ತೊಗೊಳ್ತಾರೆ ಅಂತ. ತೊಗೊಂಡಿದ್ದನ್ನ ಯಾವ ಥರ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎಷ್ಟು ಶರ್ಟ್ ತೊಗೊಳ್ತಾರೆ, ಏನು ತೊಗೊಳ್ತಾರೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ನನ್ನ ಮಗ ಅಲ್ಲೇ ರೆಡಿಯಾಗಿ ಬೈಕಲ್ಲಿ ಕೂತ್ಬಿಟ್ಟಿದ್ದಾನೆ. ಏನು ಹೋದ್ವಿ, ಪೆಟ್ರೋಲ್ ಖಾಲಿ ಆಯಿತು. ಇಲ್ಲಿ ಬಂಕ್ ಹತ್ರ ಹಾಕಿಸ್ಕೊಳಕ್ಕೆ ಹೋಗಿದ್ದಾರೆ ಮನೆಯವರು. ನೋಡಿ ಹಾಕಿಸ್ಕೊಂಡು ನಿಂತಿದ್ದಾರೆ, ಹಾಕಿಸ್ಕೊಂಬಂದರು. ಇನ್ನೇನು ಹೊರಟಿದ್ದೀವಿ ಧರ್ಮಪುರಕ್ಕೆ. ಧರ್ಮಪುರ ಬಂತು ಬಟ್ಟೆ ತೊಗೊಳೋದಕ್ಕೆ. ಬಟ್ಟೆ ತೊಗೊಳ್ತಾರಂತ ಅವರು. ಅದಕ್ಕೆ ಇನ್ನೇನು ನೋಡಿ ನೋಡ್ತಾ ಇದ್ದಾರೆ. ನನ್ನ ಮಗ ಮಾಡೋ ಕೆಲಸನ ಇಲ್ಲಿ ಏನು ಕೆಲಸ ಮಾಡ್ತಿದ್ದಾನೆ ಅಂತ. ಅವರಪ್ಪ ಬಟ್ಟೆ ಹುಡುಕ್ತಿದ್ದಾರೆ. ಅವನು ಅಲ್ಲಿರೋದನ್ನೆಲ್ಲ ಹರಡೋದೇ ಆಗಿದೆ ಕೆಲಸ. ಇನ್ನೇನು ತಗೊಂಡು ಮತ್ತೆ ರಿಟರ್ನ್ ವಾಪಸ್ ಬಂದ್ವಿ. ಏನೋ ಕೆಲಸ ಇತ್ತು ಅಂತ ಸ್ವಲ್ಪ ಧರ್ಮಪುರದಲ್ಲಿ ಆಫೀಸ್ ಹತ್ರ ಹೋಗ್ತಾಯಿದ್ದೀವಿ. ಅಲ್ಲಿ ಇನ್ನೇನು ಬಂದು ಮನೆಗೆ ಬಂದು ಇನ್ನೇನು ಜಾಮೂನ್ ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡ್ತಾಯಿದ್ದೀನಿ. ಹೊಲಕ್ಕೆ ಹೋಗಿದ್ದಾರೆ ಅವರು. ಬರೋಷ್ಟೊತ್ತಿಗೆ ಜಾಮೂನ್ ಮಾಡೋಣ, ಮತ್ತು ಒಂದು ಕೇಕು ತರೋಣ ಅಂತ ಹೇಳ್ಬಿಟ್ಟು ಕೇಕ್ ತರಿಸಿದ್ದು ನೈಟ್ 12 ಗಂಟೆಗೆ ಕಟ್ ಮಾಡಿಸಿದ್ದು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸರಿ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.